ರಮೇಶ್ ಅವರು 40,000 ಹೂಡಿಕೆ ಮಾಡಿ ಒಂದು ವ್ಯವಹಾರ ಆರಂಭಿಸಿದರು. 6 ತಿಂಗಳ ನಂತರ ಕೆವಿನ್ ಅವರು 20,000 ಹೂಡಿಕೆ ಮಾಡಿ ವ್ಯವಹಾರಕ್ಕೆ ಸೇರಿದ್ರು. ಒಂದು ವರ್ಷದ ಕೊನೆಯಲ್ಲಿ ಅವರಿಗೆ 10,000 ರೂಪಾಯಿ ಲಾಭ ಬಂದಿದ್ದರೆ ಕೆವಿನ್ ಅವರಿಗೆ ಎಷ್ಟು ಲಾಭದ ಪಾಲು ಸಿಗುತ್ತೆ ಅಂತ ಕೇಳ್ಯಾರ. ರಮೇಶ್ ಎಷ್ಟು ಇನ್ವೆಸ್ಟ್ ಮಾಡ್ಯಾನ? ಇಲ್ಲಿ 40,000 ಇನ್ವೆಸ್ಟ್ ಮಾಡ್ಯಾನ. ಮತ್ತೆ ಕೆವಿನ್ ಅವರು 20,000 ಇನ್ವೆಸ್ಟ್ ಮಾಡ್ಯಾರ. ಇಲ್ಲಿ ಕೆವಿನ್ 6 ತಿಂಗಳ ನಂತರ ಬಂದನ ಅಂದ್ರೆ 6 ತಿಂಗಳು ಇನ್ವೆಸ್ಟ್ ಮಾಡ್ತಾನ. ರಮೇಶ 12 ತಿಂಗಳು ಇನ್ವೆಸ್ಟ್ ಮಾಡ್ತಾನ. 6 ಒಂದ್ಲೆ 6 ಎರಡ್ಲೆ 12. ಇಲ್ಲಿ 4 0 4 0 ಕ್ಯಾನ್ಸಲ್ 2 2 ಅಂದ್ರೆ ಪ್ರಾಫಿಟ್ ರೇಷಿಯೋ ಏನಾಗುತ್ತೆ? 4:1 ಆತ. ಟೋಟಲ್ 5 ವ್ಯಾಲ್ಯೂ ಎಷ್ಟು ಕೊಟ್ಟಾನ? ಇಲ್ಲಿ 10,000 ಕೊಟ್ಟಾನ. ಅಂದ್ರೆ ಇಂಟು 2,000 ಆತ. ನಮ್ಗೆ ಯಾರು ಪ್ರಾಫಿಟ್ ಕೇಳೋಣ? ಕೆವಿನ್ ಪ್ರಾಫಿಟ್ ಕೇಳೋಣ. ಅಂದ್ರೆ ಒಂದು ರೇಷಿಯೋ 1 ಇಂಟು 2,000 ಮಾಡಿದ್ರೆ ಲಾಭ ಎಷ್ಟಾಗುತ್ತೆ? 2,000 ಕೆವಿನ್ ಅವ್ರದ್ದು ಲಾಭ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ವ್ಯವಹಾರದಲ್ಲಿ ಎ ಮತ್ತು ಬಿ ಅವರ ಹೂಡಿಕೆ ಅನುಪಾತ 14:15 ಆಗೈತಿ. ಮತ್ತು ಒಂದು ವರ್ಷದ ಕೊನೆಯಲ್ಲಿ ಅವರ ಲಾಭದ ಅನುಪಾತ 2:5 ಆಗಿದೆ. ಎ ಅವರು ಹಣವನ್ನು 3 ತಿಂಗಳುಗಳ ಕಾಲ ಹೂಡಿಕೆ ಮಾಡಿದ್ದರೆ ಬಿ ಅವರ ಹಣವನ್ನು ಎಷ್ಟು ಸಮಯ ಹೂಡಿಕೆ ಮಾಡಿದ್ದಾರೆ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಎ ಮತ್ತು ಬಿ ಇನ್ವೆಸ್ಟ್ಮೆಂಟ್ ಎಷ್ಟೈತಿ? 14:15. ಇಲ್ಲಿ ಟೈಮ್ ಎಷ್ಟೈತಿ? ಎದು 3 ಐತಿ, ಬಿ ಏನಾಗುತ್ತೆ y ಅಂತ ತಗೋತೀನಿ. ಪ್ರಾಫಿಟ್ ಎಷ್ಟು ಕೊಟ್ಟಾನ? ಇಲ್ಲಿ 2:5 ಕೊಟ್ಟಾನ. ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಆಗತ್ತೆ. ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಎಷ್ಟಾಗತ್ತೆ? 14 ಇಂಟು 3 ಇದು ಎದು, ಎ ಬೈ ಬಿ ಮಾಡೋಣ ಇಲ್ಲಿ. ಅಂದ್ರೆ 15 ಇಂಟು y ಈಸ್ ಈಕ್ವಲ್ ಟು ಪ್ರಾಫಿಟ್ ರೇಷಿಯೋ 2/5 ಆಯ್ತು. 5 ಒಂದ್ಲೆ 5 3ಲೆ 15, 2 ವೇಳೆ 14, 3 ಕ್ಯಾನ್ಸಲ್ ಆಯ್ತು. y ವ್ಯಾಲ್ಯೂ ಎಷ್ಟು ಬಂತು? 7 ಬಂತು. ಅಂದ್ರೆ y ಎಷ್ಟು ತಿಂಗಳು ಇನ್ವೆಸ್ಟ್ ಮಾಡ್ತಾನೆ? 7 ತಿಂಗಳು ಇನ್ವೆಸ್ಟ್ ಮಾಡ್ತಾನೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಕ್ಯೂ ಆರ್ ಎಂಬ 3 ಪಾಲುದಾರರು ಒಟ್ಟಿಗೆ ಒಂದು ವ್ಯವಹಾರದಲ್ಲಿ 52,000 ಹೂಡಿಕೆ ಮಾಡಿದರು. ವರ್ಷದ ಕೊನೆಯಲ್ಲಿ ಪಿಗೆ 1,430, ಕ್ಯೂಗೆ 1,870 ಮತ್ತು ಆರ್ಗೆ 2,420 ರೂಪಾಯಿ ಲಾಭ ಸಿಕ್ಕಿತ್ತು. ಕ್ಯೂ ವ್ಯವಹಾರದಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಿದ್ದಾರೆ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಆಗುತ್ತೆ. ಇಲ್ಲಿ ಪಿ ಕ್ಯೂ ಆರ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ? ಪಿ ಕ್ಯೂ ಎಕ್ಸ್ ವೈ ಜೆಡ್ ತಗೊಂತೀನಿ. ಇಲ್ಲಿ ಇದು ಇನ್ವೆಸ್ಟ್ಮೆಂಟ್ ಆಯ್ತು. ಟೈಮ್ 1 ವರ್ಷ ಉಷ್ಟುರ್ದು. ಇಲ್ಲಿ ಪ್ರಾಫಿಟ್ ಇದು ಪಿದು ಎಷ್ಟೈತಿ? 1,430. ಕ್ಯೂದ್ ಎಷ್ಟೈತಿ? 1,870. ಆರ್ದು ಎಷ್ಟೈತಿ? 2,420 ಆಗುತ್ತೆ. ಇಲ್ಲಿ ನೋಡ್ರಿ, ನಮ್ಗೆ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಅಂತ ಕೇಳಿದ್ರೆ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಪ್ರಾಫಿಟ್ ಡಿವೈಡೆಡ್ ಬೈ ಟೈಮ್ ಆಗುತ್ತೆ. ಪ್ರಾಫಿಟ್ ಎಷ್ಟೈತಿ? ಉಷ್ಟುರ್ದು 1,430, ಟೈಮ್ 1 ಐತಿ. ಅಂದ್ರೆ ಪಿ ಕ್ಯೂ ಆರ್ ಪ್ರಾಫಿಟ್ ರೇಷಿಯೋ ಏನಾಗುತ್ತೆ? 1,430. ಸಾರಿ, ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗುತ್ತೆ? 1,430, 1,870, 2,420 ಆಯ್ತು. ಹಂಗಾರೆ ಕ್ಯೂ ವ್ಯವಹಾರದಲ್ಲಿ ಎಷ್ಟನ್ನ ಹೂಡಿಕೆ ಮಾಡ್ಯಾನ ಅಂದ್ರೆ ಕ್ಯೂದ್ ರೇಷಿಯೋ ಎಷ್ಟೈತಿ? 1,870 ಐತಿ. ಕ್ಯೂ ಈಸ್ ಈಕ್ವಲ್ ಟು 1,870 ಡಿವೈಡೆಡ್ ಟೋಟಲ್ ಇವು ಕೂರ್ದ ವ್ಯಾಲ್ಯೂ ಎಷ್ಟಾಗುತ್ತೆ? ಟೋಟಲ್ ವ್ಯಾಲ್ಯೂ 5,720 ಆಯ್ತು. ಇಂಟು ಎಷ್ಟು ಕೊಟ್ಟನ? 52,000 ಕೊಟ್ಟನ. ಅಂದ್ರೆ ಕ್ಯೂ ವ್ಯಾಲ್ಯೂ ಎಷ್ಟು ಬಂತಿಲ್ಲಿ? 17,000 ರೂಪಾಯಿ ಬರ್ತೈತಿ ಕ್ಯೂ ಪ್ರಾಫಿಟ್. ಸಾರಿ, ಕ್ಯೂ ಇನ್ವೆಸ್ಟ್ಮೆಂಟ್ ಅನ್ನ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತು ಬಿ ಒಟ್ಟಿಗೆ ಒಂದು ವ್ಯವಹಾರನ ಆರಂಭಿಸ್ತಾರ. ಎ ಹೂಡಿಕೆ ಬಿ ಹೂಡಿಕೆಗಿಂತ 7 ಪಟ್ಟು ಹೆಚ್ಚು. ಒಂದು ವರ್ಷದ ಒಟ್ಟು ಲಾಭ 2,75,000 ಆಗಿದ್ರೆ ಎಗೆ ಸಿಗುವ ಲಾಭದ ಪಾಲು ಎಷ್ಟು ಅಂತ ಕೇಳಿದ್ರೆ ಏದ್ ಏನೈತಿ? ಬಿಗೆನ 7 ಪಟ್ಟು ಐತಿ. ಇವ್ರಿಬ್ರು ಇನ್ವೆಸ್ಟ್ಮೆಂಟ್ ಟೈಮ್ ಎಷ್ಟೈತಿ? 1:1 ಐತಿ. ಇದು ಇನ್ವೆಸ್ಟ್ಮೆಂಟ್. ಪ್ರಾಫಿಟ್ ಏನಾಗುತ್ತೆ? 7 ಒಂದೇ 7, 2 ಒಂದೇ ಸಾರಿ, ಇದು 1 ಒಂದೇ 1 ಅಂತ. ಅಂದ್ರೆ 7:1 ಬಂತು. ಟೋಟಲ್ ವ್ಯಾಲ್ಯೂ 8 ಆಯ್ತು. 8 ವ್ಯಾಲ್ಯೂ ಎಷ್ಟು ಕೊಟ್ಟನ? 2,75,000 ಕೊಟ್ಟನ. ಅಂದ್ರೆ ಇಂಟು 34,375 ಆಯ್ತು. ಎ ಪಾಲ್ ಎಷ್ಟೈತಿ? 7 ಇಂಟು 34,375 ಮಾಡಿದ್ರೆ 2,40,625 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬಿ ಒಟ್ಟಿಗೆ ಒಂದು ವ್ಯವಹಾರದಲ್ಲಿ ಪಾಲುದಾರರಾಗುತ್ತಾರೆ. ಎ ಅವರ ಹೂಡಿಕೆ 5 ಪಟ್ಟು ಈಕ್ವಲ್ ಟು ಬಿ ಅವರ ಹೂಡಿಕೆ 7 ಪಟ್ಟು. ಒಟ್ಟು ಲಾಭ 12,000 ರೂಪಾಯಿ ಆಗಿದ್ರೆ ಎಗೆ ಸಿಗುವ ಲಾಭದ ಪಾಲು ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, 5 ಎ ಇಸ್ ಈಕ್ವಲ್ ಟು 7 ಬಿ ಆಯ್ತು. ಎ ಬೈ ಬಿ ಇನ್ವೆಸ್ಟ್ಮೆಂಟ್ ಏನತ್ತೆ? 7/5 ಆಯ್ತು. ಇವ್ರಿಬ್ಬರದು ಟೈಮ್ ಪೀರಿಯಡ್ ಏನೈತಿ? ಸೇಮ್ ಐತಿ. ಅಂದ್ರೆ ಪ್ರಾಫಿಟ್ ರೇಷಿಯೋ ಏನಕೈತಿ? 7:5 ಆಕೈತಿ. ಇದು ಎದಾದ್ರೆ ಇದು ಬಿ ಆಯ್ತು. ಟೋಟಲ್ ವ್ಯಾಲ್ಯೂ ಎಷ್ಟೈತೆ? 12. 12 ವ್ಯಾಲ್ಯೂ ಎಷ್ಟು ಕೊಟ್ಟನ? 12,000 ಇಂಟು 1000. ನಮಗೆ ಯಾರು ಪಾಲು ಕೇಳೋಣ? ಎ ಪಾಲು. ಎ ರೇಷಿಯೋ ಎಷ್ಟೈತಿ? ಇಲ್ಲಿ 7 ಐತಿ. 7 ಇಂಟು 1,000 ಮಾಡಿದ್ರೆ ಎ ಪಾಲು ಎಷ್ಟೈತಿ? 7,000 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸುರೇಶ, ದಿನೇಶ ಮತ್ತು ರಮೇಶ್ ಅವರು ಕ್ರಮವಾಗಿ 3:6:8 ಅನುಪಾತದಲ್ಲಿ ಹಣವನ್ನು ಹೂಡಿಕೆ ಮಾಡಿ ವ್ಯವಹಾರದಲ್ಲಿ ಪಾಲುದಾರರಾಗ್ತಾರ. ಅವ್ರ ಹೂಡಿಕೆಗಳನ್ನು ಕ್ರಮವಾಗಿ 5%, 15% ಮತ್ತು 20% ಹೆಚ್ಚಿದ್ರ ಒಂದು ವರ್ಷ ನಂತರ ಅವ್ರ ಲಾಭದ ಅನುಪಾತ ಏನಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಸುರೇಶ, ದಿನೇಶ ಮತ್ತು ರಮೇಶ್ ಇಂದ ಅನುಪಾತ 3:6:8 ಐತಿ. ನಾವು ಅಷ್ಟಕ್ಕೆ 2 0 2 ಮಾಡ್ತೀನಿ. ಅಂದ್ರೆ 300, 600, 800 ಆಕತಿ. ನೋಡ್ರಿ, ಇವ್ರದ್ದು ರೇಷಿಯೋ ಎಷ್ಟು? 5%, 15% ಮತ್ತು 20% ಜಾಸ್ತಿ ಆಗೈತಿ. ಇವಂದು 5%, ಇವಂದು 15%,
ಮತ್ತು ಇವ್ರದ್ದು 20% ಜಾಸ್ತಿ ಆಗುತ್ತೆ. ಅಂದ್ರೆ ಇದು ಪ್ಲಸ್ 15 ಜಾಸ್ತಿ ಆಗುತ್ತೆ, ಇದು ಪ್ಲಸ್ 90 ಜಾಸ್ತಿ, ಇದು ಪ್ಲಸ್ 160 ಜಾಸ್ತಿ ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ ಇದು 315, ಇವ್ರದ್ದು 690, ಇವ್ರದ್ದು 960 ಆಗುತ್ತೆ. ಒಂದು ವರ್ಷದ ನಂತರ ಅಂತ ಕೇಳಿದ್ರೆ ಪ್ರಾಫಿಟ್ ರೇಷಿಯೋ ಏನಾಯ್ತು ಇಲ್ಲಿ ಇಂಟು ಆಗುತ್ತೆ. 315 ರೇಷಿಯೋ 690 ರೇಷಿಯೋ 960 ಆಯ್ತು. ಇಲ್ಲಿ ಎಷ್ಟಾಗುತ್ತೆ 5 63 5 138 5 192 3 21 3 46 3 64 ಆಗುತ್ತೆ ಪ್ರಾಫಿಟ್ ರೇಷಿಯೋ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇವರು 54,000 ಹೂಡಿಕೆ ಮಾಡಿ ಒಂದು ವ್ಯವಹಾರವನ್ನು ಆರಂಭಿಸಿದರು. 4 ತಿಂಗಳ ನಂತರ ಬಿ ಮತ್ತು 6 ತಿಂಗಳ ನಂತರ ಸಿ ಅವರು ವ್ಯವಹಾರಕ್ಕೆ ಸೇರಿದರು. ಒಂದು ವರ್ಷದ ಕೊನೆಯಲ್ಲಿ ಲಾಭವನ್ನು 1:4:5 ಅನುಪಾತದಲ್ಲಿ ಹಂಚಿಕೊಂಡರು. ಮತ್ತು ಬಿ ಮತ್ತು ಸಿ ಹೂಡಿಕೆ ಮಾಡಿದ ಮೊತ್ತಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರು. ನೋಡ್ರಿ ಇಲ್ಲಿ ಎ ಬಿ ಸಿ, ಎ ಎಷ್ಟೈತಿ 54,000 ಇನ್ವೆಸ್ಟ್ ಮಾಡ್ತಾನೆ, ಬಿ ದು ಎಕ್ಸ್ ಇರಲಿ, ಸಿ ದು ವಾಯ್ ಇರಲಿ. ಇಲ್ಲಿ ಎ 12 ತಿಂಗಳು ಇನ್ವೆಸ್ಟ್ ಮಾಡ್ತಾನೆ, ಬಿ 4 ತಿಂಗಳ ನಂತರ ಬರ್ತಾನೆ ಅಂದ್ರೆ 8 ತಿಂಗಳ, ಸಿ 6 ತಿಂಗಳ ನಂತರ ಅಂದ್ರೆ 6 ತಿಂಗಳು ಇನ್ವೆಸ್ಟ್ ಮಾಡ್ತಾನೆ. ಪ್ರಾಫಿಟ್ ರೇಷಿಯೋ ಎಷ್ಟೈತಿ 1:4:5 ಕಂಡು ಮೊದಲಕ್ಕೆ ಇಲ್ಲಿ ಬಿ ದ ಇನ್ವೆಸ್ಟ್ಮೆಂಟ್ ಕಂಡು ಅಂದ್ರೆ 5,400 ಇಂಟು 12 ಡಿವೈಡೆಡ್ ಬೈ 8x = ಪ್ರಾಫಿಟ್ ರೇಷಿಯೋ 1/4 ಐತಿ. 4 1 4 7 8 2 1 2 6 12. ಎಕ್ಸ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಇಲ್ಲಿ ಎಕ್ಸ್ ಇನ್ವೆಸ್ಟ್ಮೆಂಟ್ 3,24,000 ಎಕ್ಸ್ ಇನ್ವೆಸ್ಟ್ಮೆಂಟ್ ಆಯ್ತು. ಅಂದ್ರೆ ಇದು ಬಿ ಇದು ಬಂತು, ಬಿ ಇನ್ವೆಸ್ಟ್ಮೆಂಟ್ 3,24,000 ಆಯ್ತು. ಈಗ ಸಿ ಇನ್ವೆಸ್ಟ್ಮೆಂಟ್ ತಗೊಂಡು ನೀವು ಒಳ್ಳೆ ಎಷ್ಟಾಗುತ್ತೆ ಅದು ಸಿ ಇನ್ವೆಸ್ಟ್ಮೆಂಟ್ 3,24,000 ಇಂಟು 8 ತಿಂಗಳು ಇನ್ವೆಸ್ಟ್ ಮಾಡಿನ ಡಿವೈಡೆಡ್ ಬೈ 6 ಇಂಟು y = 4 ಡಿವೈಡೆಡ್ ಬೈ 5 ಆಯ್ತು. ಎಷ್ಟಾಗೈತಿ ಇದು 4 1 4 2 8 2 1 2 3 6 3 108 ಆಯ್ತು. ಅಂದ್ರೆ ಸಿ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ 5,40,000 ಆಯ್ತು. ಬಿ ಮತ್ತು ಸಿ ನಡವರ್ಕಿನ ವ್ಯತ್ಯಾಸ ಎಷ್ಟಾಗತ್ತೆ ಇಲ್ಲಿ ವ್ಯತ್ಯಾಸ 2,16,000 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಅವರು 75,000 ಹೂಡಿಕೆ ಮಾಡಿ ವ್ಯವಹಾರ ಆರಂಭಿಸಿದ್ರು. ಬಿ ಅವರು 5 ತಿಂಗಳ ನಂತರ 80,000 ಹೂಡಿಕೆ ಮಾಡಿ ವ್ಯವಹಾರಕ್ಕೆ ಸೇರಿದ್ರು. ಒಂದು ವರ್ಷದ ನಂತರ ಅವರಿಗೆ ಒಟ್ಟು ಲಾಭ 4,08,800 ಲಾಭ ಬಂದಿದೆ. ಬಿ ಅವರ ಲಾಭದ ಪಾಲು ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಎ ಮತ್ತು ಬಿ ದು ಇನ್ವೆಸ್ಟ್ಮೆಂಟ್ ಎಷ್ಟೈತಿ ಇಲ್ಲಿ 75,000, ಇವಂದು 80,000 ಐತಿ. ಇವ 5 ತಿಂಗಳ ನಂತರ ಬಂದಾನಂದ್ರೆ ಎಷ್ಟು ತಿಂಗಳು ಇನ್ವೆಸ್ಟ್ ಮಾಡ್ತಾನೆ, ಬರೀ 7 ತಿಂಗಳು ಇನ್ವೆಸ್ಟ್ ಮಾಡ್ತಾನೆ. ಇವ 12 ತಿಂಗಳು ಇನ್ವೆಸ್ಟ್ ಮಾಡ್ತಾನೆ. ಇಲ್ಲಿ 80,000 30 30 ಕ್ಯಾನ್ಸಲ್, 5 15 5 16 ಆಯ್ತು. ಇದನ್ನ 5 16 4 4 16 4 3 12 ಆಯ್ತು. 15 3 45 7 4 28 ಆಯ್ತು. ಟೋಟಲ್ ಸಮ್ ಎಷ್ಟಾಗುತ್ತೆ ಇದು 73. 73 ವ್ಯಾಲ್ಯೂ ಎಷ್ಟು ಕೊಡೋಣ 4,08,800 ಕೊಟ್ಟಣ ಅಂದ್ರೆ 5,600 ಆಯ್ತು. ಬಿ ಅವರ ಲಾಭ ಎಷ್ಟಾಗುತ್ತೆ ಇಲ್ಲಿ ಬಿ = 28 ಇಂಟು 5,600 ಮಾಡಿದ್ರೆ 1,56,800 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಕ್ಸ್ ಮತ್ತು ವಾಯ್ ಅವರು 3:5 ಅನುಪಾತದಲ್ಲಿ ಹಣ ಹೂಡಿಕೆ ಮಾಡಿ ವ್ಯವಹಾರ ಆರಂಭಿಸ್ತಾರೆ. 5 ತಿಂಗಳ ನಂತರ ಎಕ್ಸ್ ತನ್ನ ಹೂಡಿಕೆಗೆ 50% ಹೆಚ್ಚಾಗಿ ಹಣ ಸೇರಿಸಿದನು ಮತ್ತು ವಾಯ್ ತನ್ನ ಹೂಡಿಕೆ 60% ಹಣವನ್ನು ತೆಗೆದುಕೊಂಡನು. ಒಂದು ವರ್ಷದ ಕೊನೆಯಲ್ಲಿ ಒಟ್ಟು ಲಾಭ 6.84 ಲಕ್ಷ ಆಗಿದ್ದರೆ ಎಕ್ಸ್ ಅವರಿಗೆ ಲಾಭದಲ್ಲಿ ಎಷ್ಟು ಪಾಲು ಸಿಗುತ್ತದೆ ಅಂತ ಕೇಳಿದ್ರೆ ನೋಡ್ರಿ, ಎಕ್ಸ್ ವಾಯ್ದ ರೇಷಿಯೋ ಎಷ್ಟೈತಿ 3:5 ಐತಿ. ಅದನ್ನ 300:500 ಮಾಡ್ತೀನಿ. 5 ತಿಂಗಳ ನಂತರ ಎಕ್ಸ್ ತನ್ನ ಹೂಡಿಕೆ 50% ಅಂದ್ರೆ 300 5 ತಿಂಗಳು ಇನ್ವೆಸ್ಟ್ ಮಾಡ್ತಾನೆ ಪ್ಲಸ್ 50% ಅಂದ್ರೆ 300 ಎಷ್ಟಾಗುತ್ತೆ 150 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ ಅದು ಟೋಟಲ್ 450 ಆಯ್ತು. ಇದು 500 5 ತಿಂಗಳು ಇನ್ವೆಸ್ಟ್ ಮಾಡ್ತಾನೆ. ಇವ 60% ಹಣವನ್ನ ಹಿಂಪಡಿತಾನೆ. 60% ಅಂದ್ರೆ ಎಷ್ಟು 300 ಆಕತಿ. ಉಳಿದಿದ್ದೆಷ್ಟು 200. ಇದನ್ನ ಎಷ್ಟು ತಿಂಗಳು 7 ತಿಂಗಳ ಇನ್ವೆಸ್ಟ್ ಮಾಡ್ತಾನೆ. ವರ್ಷದ ಕೊನೆ ಲಾಭ 6.84 ಲಕ್ಷ ಐತಿ. ಇದೆಷ್ಟಾಗುತ್ತೆ 1,500 ಪ್ಲಸ್ ಇದು 7 × 450 ಮಾಡಿದ್ರೆ 3,150 ಆಗುತ್ತೆ. ಇದು 2,500, ಇದು 1,400 ಆಯ್ತು. ಎಕ್ಸ್ ರೇಷಿಯೋ ವಾಯ್ದು ಎಷ್ಟಾಗತ್ತೆ ಇದು 4,650 ರೇಷಿಯೋ 3,900 ಆಯ್ತು. 0 0 ಕ್ಯಾನ್ಸಲ್, 5 93 ರೇಷಿಯೋ 5 78 ಆಯ್ತು. ಟೋಟಲ್ ಇದೆಷ್ಟಾಗುತ್ತೆ 3 31 3 26 ಆಯ್ತು. ಟೋಟಲ್ ಸಮ್ ಇದು ಎಷ್ಟಾಗುತ್ತೆ 57 ಆಗುತ್ತೆ. 57 ವ್ಯಾಲ್ಯೂ ಎಷ್ಟೈತಿ 6.84 ಐತಿ. ಅಂದ್ರೆ ಎಷ್ಟಲೇ ಇದೆ 0.12 ಆಗುತ್ತೆ. ನಮ್ಗೆ ಎಕ್ಸ್ ಪಾಲ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ 31 ಇಂಟು 0.12 ಮಾಡಿದ್ರೆ ಎಷ್ಟಾಗುತ್ತೆ 3.72 ಲಕ್ಷ ಲಾಭ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.